ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನಗೆ ಎಷ್ಟು ಬಟ್ಟೆ ಸ್ಟಿಚಿಗೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ನಾನು ಈಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಸ್ಟಿಚಿಗೆ ಬಂದಿರೋಂಥ ಸೀರೆಗಳು ಇಷ್ಟು ಬಂದಿದೆ ಮತ್ತು ನಾನು ಯಾವ ರೀತಿ ಬ್ಲೌಸ್ ಕಟಿಂಗ್ಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೀರೆಗೆಲ್ಲ ಸ್ಟಿಚಿಗೆ ಬಂದಿರೋದು, ನಾನು ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಜಿಗ್ಜಾಗ್ ಎಲ್ಲ ಆಗಿದೆ. ಒಬ್ರದ್ದು ಇದು 6 ಸೀರೆ ಇದೆ. ಇದಕ್ಕೆ ಸೀರೆಗೆಲ್ಲ ಜಿಗ್ಜಾಗ್ ಆಗಿದೆ. ಮತ್ತು ಇದಕ್ಕೂ ಅಷ್ಟೇ ಕುಚ್ಚು ರೆಡಿಯಾಗಿದೆ. ಫಾಲ್ ಹಾಕಬೇಕು. ಫಾಲ್ ಎಲ್ಲ ತಂದಿಟ್ಕೊಂಡಿದ್ದೀನಿ, ಇಲ್ಲ ತರಬೇಕಿದು, ಫಾಲ್ ಎಲ್ಲ ತಂದು ಫಾಲ್ ಹಾಕಬೇಕು ಮತ್ತು ಕುಚ್ಚು ರೆಡಿಯಾಗಿದೆ. ಇಲ್ಲಿ ಈ ಸೀರೆಗೆ ಬ್ಲೌಸ್ ವರ್ಕ್ ಮಾಡಬೇಕು, ಕೊಟ್ಟಿದ್ದಾರೆ ವರ್ಕಿಗೆ. ಬ್ಲೌಸ್ ಎಲ್ಲ ನಾನು ಸೀರೆಲಿರೋದನ್ನು ಬ್ಲೌಸನ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಮೆಜರ್ಮೆಂಟ್ ತೊಗೊಂಡು ಇನ್ನೂ ಬ್ಲೌಸ್ ಯಾವುದು ನಾನು ಕಟ್ ಮಾಡಿಲ್ಲ. ಬ್ಲೌಸ್ ಎಲ್ಲ ನೀಟಾಗೆಲ್ಲ ಯಾವ್ದ್ಯಾವ್ದು ಲೈನಿಂಗ್ ಬೇಕು, ಸೀರೆಗೆ ಯಾವ ಫಾಲ್ ಬೇಕು ಅಂತೆಲ್ಲ ನಾನು ತಗೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಹಾಗಾಗಿ ನಾನು ಇದು ಒಬ್ಬರದ್ದು 6 ಸೀರೆ ಇದೆ. ಇದಕ್ಕೆ ಪೂರ್ತಿ ಫಾಲು ಜಿಗ್ಜಾಗು ಮತ್ತು ಒಂದು ಸೀರೆಗೆ ಮಾತ್ರ ಕುಚ್ಚು, ಒಂದು ಬ್ಲೌಸಿಗೆ ಮಾತ್ರ ಪಿಂಕದಕ್ಕೆ ಒಂದು ವರ್ಕ್ ಹಾಕೋಕ್ಕೆ ಹೇಳಿದ್ದಾರೆ, ಸಿಂಪಲ್ ವರ್ಕು. ಇದು ಒಬ್ಬರದಾಯಿತು. ಮತ್ತು ನೆಕ್ಸ್ಟ್ ಬಂದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಇದು ಅಷ್ಟೇ, ಇದು ಒಬ್ಬರದೇನೆ 3 ಸ್ಯಾರಿ ಇದೆ. ಇವ್ರದ್ದು 3 ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡಬೇಕು ಮತ್ತು ಜಿಗ್ಜಾಗ್ ಮಾಡಬೇಕು, ಫಾಲ್ ಹಾಕಬೇಕು. ಮತ್ತು ಇನ್ನು ಮಿಕ್ಕಿದ್ದು ಬ್ಲೌಸ್ ಎಲ್ಲ ಅದು ಮೈಸೂರು ಸಿಲ್ಕ್ ಸ್ಯಾರಿ. ಮತ್ತು ಇದೆಲ್ಲ ಪ್ಲೈನ್ ಬ್ಲೌಸ್ಗಳು, ಒಂದು 6-7 ಇದೆ ಅಂದ್ಕೊಳ್ತೀನಿ. ಇದು ಜಿಗ್ಜಾಗು ಮತ್ತು ಫಾಲಿಗೆ ಕೊಟ್ಟಿದ್ದಾರೆ. ಇದು ಅದಕ್ಕೇನು ಬ್ಲೌಸ್ ಇಲ್ಲ, ಪ್ಲೈನ್ ಬ್ಲೌಸ್ ತೊಗೊಂಡಿದ್ದಾರೆ. ಮತ್ತು ಲೈನಿಂಗ್ ಬ್ಲೌಸು ಒಂದು 3 ಲೈನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ. ಮತ್ತು ಸೀರೆಯಲ್ಲಿರೋದು ವಿತ್ ಬ್ಲೌಸ್ದು ಒಂದು 3 ಇದೆ. ಒಟ್ಟು 6 ಲೈನಿಂಗ್ ಬ್ಲೌಸ್ ಇದೆ. ಒಂದು 6 ಪ್ಲೈನ್ ಬ್ಲೌಸ್ ಇದೆ. ಇದು ಒಬ್ಬರದ್ದು. ಇದಕ್ಕೂ ಫಾಲು ಜಿಗ್ಜಾಗು ಮತ್ತು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀನಿ, ಅದಕ್ಕೆ ಲೈನಿಂಗ್ ಹಾಕಿ ಹೊಲಿಬೇಕಾ ಹಾಗೆ ಹೊಲಿಬೇಕಾ ಅಂತ. ಲೈನಿಂಗ್ ಹಾಕಬೇಕು, ಇಲ್ಲಾಂದರೆ ಲೈನಿಂಗ್ ಹಾಕದೆ ಹೊಲಿದ್ರೆ ನಾವು ಬ್ಲೌಸ್ ಟೈಟ್ ಹಾಕಿದಾಗ ಏನಾಗುತ್ತೆ, ಒಂಥರ ದಾರ ಗಿಂಚ್ಕೊಂಡಂಗೆ ಆಗುತ್ತೆ. ಅನ್ನೋಕ್ಕೋಸ್ಕರ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು. ಇದು ಒಬ್ಬರದ್ದು 12 ಇದೆ. 6 ಲೈನಿಂಗ್ ಬ್ಲೌಸು, 6 ಪ್ಲೈನ್ ಬ್ಲೌಸು. ಮತ್ತು ಅದಕ್ಕೂ ಅಷ್ಟೇ ಫಾಲು ಜಿಗ್ಜಾಗ್ ಎಲ್ಲ ಹಾಕಬೇಕು. ಇದು ಇನ್ನೊಬ್ಬರದ್ದು. ಇದೆಲ್ಲ ಸ್ಟಿಚಿಗೆ ಕೊಟ್ಟಿರ್ತೀನಿ. ನಾನು ಟೈಮ್ ಮಾಡಿಕೊಂಡು ಸ್ಟಿಚ್ ಮಾಡಿ ಕೊಡಬೇಕು. ಇನ್ನೂ ಒಂದು ಸುಮಾರು ಬ್ಲೌಸ್ ಇತ್ತು, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದು ಅಷ್ಟೇ, ಇದು ಒಬ್ಬರದ್ದು. ಅದು ಕವರಲ್ಲಿರೋದು ಇನ್ನೊಬ್ಬರದ್ದು. ಮತ್ತು ಇದು ಒಬ್ಬರದ್ದು. ಇದು ಸಹ ಫಾಲು ಬ್ಲೌಸು. ಇದಕ್ಕೆ ಮಾತ್ರ ಬರೀ ಫಾಲ್ ಹಾಕೋಕ್ಕೆ ಹೇಳಿದ್ರೆ, ಜಿಗ್ಜಾಗ್ ಮತ್ತು ಫಾಲು. ಇದರಲ್ಲಿರೋದು ಕವರಲ್ಲಿರೋದು ಇದು ಒಬ್ಬರದ್ದು 2 ಬ್ಲೌಸ್ ಇದೆ, ಲೈನಿಂಗ್ ಬ್ಲೌಸು. ಇದು ಒಂದು ಬ್ಲೌಸ್ ಇರುತ್ತೆ, ಇನ್ನೊಬ್ಬರದ್ದು. ಇದು ಸಹ ಒಂದು 4-5 ಇದೆ. ಇದಾಯಿತು. ಮತ್ತು ನೆಕ್ಸ್ಟ್ ಬಂದು ಅದು ಒಬ್ಬರದ್ದಾಯಿತು. ಇದು ನೆಕ್ಸ್ಟ್ ಬಂದು ಇವ್ರದ್ದು. ಇದಕ್ಕೆ ಫಾಲ್ ಹಾಕೋಕ್ಕೆ ಹೇಳಿದ್ದಾರೆ. ಮತ್ತು ಇದೆಲ್ಲ ಫಾಲು ಜಿಗ್ಜಾಗು ಬ್ಲೌಸು.
ಇವಾಗ ನಾನು ಇದರಲ್ಲೆಲ್ಲ ಬ್ಲೌಸಿನ ಕಟ್ ಮಾಡಿಲ್ಲ, ತಂದಿರೋದನ್ನು ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಎಲ್ಲ ಈ ರೀತಿ ಇದೆ, ನಾನು ಕಟ್ ಮಾಡ್ಕೊಬೇಕು. ಎಲ್ಲ ನಿಮಗೆ ತೋರಿಸ್ಬಿಟ್ಟು ಅದರ ಪೀಸ್ ಇರೋದನ್ನು ಲೈನಿಂಗು ನಾನು ಕಟ್ ಮಾಡಿಕೊಂಡು ಲೈನಿಂಗು ಮತ್ತು ಏನೇನು ಬೇಕು ಮೆಟೀರಿಯಲ್ಸ್ ತೊಗೊಂಡ್ಬರ್ಬೇಕು. ಈ ಸೀರೆಗೆ ಬರೀ ಫಾಲು ಜಿಗ್ಜಾಗ್ ಮಾಡಿದ್ದಾರೆ. ಇದಕ್ಕೆಲ್ಲ ಅವರಿಗೆ ಸೀರೆ ಪನ್ನ ಸಾಕಾಗಲ್ಲ ಅಂದ್ಬಿಟ್ಟು ಇದನ್ನು ಬ್ಲೌಸ್ಗಿದೆ ಇದರಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಚಿಂಗ್ ಬಟ್ಟೆನ ತೊಗೊಂಡ್ಬಂದು ಅದಕ್ಕೆ ಜಾಯಿಂಟ್ ಮಾಡಬೇಕು, ಅದು ಸಹ ಹೇಳಿದ್ದಾರೆ. ಮತ್ತು ಲೈನಿಂಗು ಫಾಲ್ ಎಲ್ಲ ತಂದಾದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.